ಸೊ ಗಾಯ್ಸ್ ಎಲ್ಲ ರೆಡಿಯಾಗಿದ್ದೀವಿ. ಪ್ರತು ಎಲ್ಲೋದೆ ಬೈಲಿ ಬಾರ ಇಲ್ಲಿ ಅಯ್ಯ ನನ್ನ ಮಗು ನೋಡಿ ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 3:15 ಬೆಳಗಿನ ಜಾವ. ನಾವು ಆ್ಯಕ್ಚುಲಿ 1:15ಗೆ ಎದ್ದು ಸ್ನಾನಕ್ಕೆಲ್ಲ ಮಾಡಿಕೊಂಡು ರೆಡಿಯಾಗಿ ದೇವ್ರ ನೋಡೋಕೆ ಹೊರಟಿದ್ದೀವಿ. ನೈಟ್ ನಾವು ದೇವ್ರ ದರ್ಶನ ಮಾಡಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀವಿ. ಇವಾಗ ನಾವು ದೇವ್ರ ದರ್ಶನ ಮಾಡಿಲ್ಲ ಅಂದರೆ ಇನ್ನು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿಂದ ಮುಗಿಸ್ಕೊಂಡು ನಾವು ಅಲ್ಲಿ ಶಾಸ್ತ್ರಗಳು ನೋಡಿ ಇದರಲ್ಲಿ ಎಷ್ಟು ಶಾಸ್ತ್ರ ಎಲ್ಲ ನಾವು ಅಟೆಂಡ್ ಮಾಡಲೇಬೇಕು. ಆಮೇಲೆ ಮತ್ತೆ ನಾವು ದೇವ್ರು ನೋಡೋಕೆ ಆಗೋದೇ ಇಲ್ಲ. ಸೊ ಅಷ್ಟು ದೂರದಿಂದ ಬಂದು ದೇವ್ರು ನೋಡಿಲ್ಲ ಅನ್ನೋದು ಗಿಲ್ಟ್ ತುಂಬಾ ಇರುತ್ತೆ. ಅದಕ್ಕೆ ನಿದ್ದೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗಲೇಬೇಕು ಅಂತ ಬೇಗ ಗಾಯ್ಸ್ ನೋಡಿ 4 ಗಂಟೆ ದರ್ಶನಕ್ಕೆ ಬಂದಿದ್ದೀವಿ. ನಾವು ಬ್ಲಾಗ್ ಅಂತ ಈ ಕಡೆ ನೋಡಿ ಗೀತಾ ಜ್ಯೋತಿ ಹೇಳೋಣ. ನಾವು ಲೇಡೀಸ್ ನೋಡಿ ಗೈಸ್, ಇವರೇ ನಮ್ಮ ಅಕ್ಕ ಪೊಲೀಸ್ ಅಕ್ಕ. ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಸೊ ಆ್ಯಕ್ಚುಲಿ ಇವತ್ತು ಸೋಮವಾರ ಬೇರೆ ಎಲ್ಲ ತುಂಬಾ ಜನ ರಶ್ ಇರ್ತಾರೆ. ಅದಕ್ಕೆ ಬೇಗ ದರ್ಶನ ಮುಗಿತು. ನಮಗೆ ದೇವ್ರು ನೋಡ್ಕೊಂಡ್ವಿ. ಮೂಲ ಸ್ವರೂಪನೇ ಸಿಕ್ತು ನಮಗೆ. ಅಂದರೆ ಅಲಂಕಾರ ಮಾಡಿರಲಿಲ್ಲ, ಎಣ್ಣೆ ಮಜ್ಜನ ಮಾಡಿಸ್ತಾ ಇದ್ರು. ದೇವ್ರು ನೋಡಿಕೊಂಡು ಹಾಗೆ ಅಲ್ಲಿ ಬಸಪ್ಪನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಮೇಲಿಂದ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಬೆಳಗಿನ ಜಾವ ಅಲ್ವಾ, ಲೈಟಿಂಗ್ಸ್ ಯಾವುದೂ ಆಫ್ ಮಾಡಿರಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಎಲ್ಲನೂ ಹಾಗೆ ಕ್ಲಿಪ್ಪಿಂಗ್ ತೆಗೆದುಕೊಂಡು ವಾಯ್ಸ್ ಟಯರ್ಡ್ ಆಯ್ತು, ಅದಕ್ಕೆ ಎಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ರೂಮಲ್ಲಿ ನಾವು ಬಂದ್ವಿ. ಅಂತರ್ಗಂಗೆ ಹತ್ರ ಬಂದಿದ್ದೀವಿ. ಇವಾಗ ನಮ್ಮ ಅಣ್ಣನ ಮಗನಿಗೆ ಮುಡಿ ತೆಗೆಸ್ಕೊಂಡು ಸೋದ್ರ ಮಾವ ಕರ್ಕೊಂಡು ಬರ್ತಾರೆ. ಅಷ್ಟರಲ್ಲಿ ಗುಡ್ಡಪ್ಪೀರೆಲ್ಲ ಬರ್ತಾರೆ. ಅವರು ಪೂಜೆಗೆ ಗುಡ್ಡನ್ನು ಬಿಡಿಸೋದಕ್ಕೆ ಯಾರ್ಯಾರನ್ನ ಗುಡ್ಡಪ್ಪವ್ರಿಗೆ ಹೇಳಿದ್ರೆ ಅವರು ಬಂದು ಇಲ್ಲಿ ಎಲ್ಲನೂ ತಯಾರಿ ಮಾಡ್ಕೊಳ್ತಾರೆ. ನಾನು ಇದೆಲ್ಲ ನೋಡ್ತಾ ಫಸ್ಟ್ ಟೈಮು, ನನಗೂ ಗೊತ್ತಿಲ್ಲ ಏನೇನು ಮಾಡ್ತಾರೆ ಅಂತ. ಬಟ್ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅವ್ರು ಏನೇನು ಮಾಡಿದ್ರು ಅಂತ. ಇದೇ ಅಂತರ್ಗಂಗೆ, ಇಲ್ಲಿಂದ ಕೆಳಗೇ ಹರ್ಕೊಂಡು ಹೋಗುತ್ತೆ. ಎಲ್ಲರೂ ಫ್ಯಾಮಿಲಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಗುಡ್ಡಪ್ಪರಂತೂ ಒಂದೊಂದು ಸೊ ಮತ್ತೆ ಎಲ್ಲ ಓಡೋಗಿ ನಮ್ಮಕ್ಕೆ ರೂಮ್ ತನಕ ಹೋಗಿ ಅಲ್ಲಿ ಕಳಸ ಎಲ್ಲನೂ ತೊಗೊಂಡು ಪೂಜೆ ಸಾಮಾನು ತೊಗೊಂಡು ಅವರು ಏನೇನು ಹೇಳ್ತಾರೆ ಗುಡ್ಡಪ್ಪರು ಇಮಿಡಿಯೇಟ್ಲಿ ಅದನ್ನು ತಂದು ಕೊಡಬೇಕು. ಓಡಾಡಿನೇ ನಮ್ಮತ್ತೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಚಿಕ್ಕಮ್ಮದಿರು ಅಷ್ಟು ತುಂಬಾ ಹೆಲ್ಪ್ ಮಾಡಿದ್ರು ಪಾಪ. ಏನು ಹೇಳಿದ್ರು ತಗೊಂಡ್ಬರ್ತಾರೆ. ಓಡಾಡೋದಂದ್ರೆ ಚಪ್ಪಲಿ ಹಾಕಕ್ಕೆ ಓಡಾಡೋಕ್ಕಾಗಲ್ಲ, ಕಳಸ ಎಲ್ಲ ಇಟ್ಕೊತಾರಲ್ಲ, ಚಪ್ಪಲಿ ಹಾಕೊಂಡು ಓಡಾಡಬೇಕು. ಬಿಸಿಲು ಬೇರೆ, ಮಣ್ಣು ಕಲ್ಲು ರೋಡು, ರೂಮೇ ಒಂದು ಕಡೆ ಇರುತ್ತೆ, ಅಂತರ್ಗಂಗೆನೇ ಒಂದು ಕಡೆ ಇರುತ್ತೆ. ಎಲ್ಲ ಸಾಮಗ್ರಿಗಳು ಮುಂಚೆ ತಯಾರಿ ಮಾಡೋ ಅಷ್ಟೇ ಸಾಕಾಗಿ ಹೋಗಿದ್ದ ಪಾಪ ಅವ್ರಿಗೆ. ಪೂಜೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿಕೊಟ್ರು, ತುಂಬಾ ಖುಷಿ ಆಯಿತು. ಅದಕ್ಕೆ ತುಂಬಾ ಚೆನ್ನಾಗಿದೆ. ಬ್ಲಾಗಲ್ಲಿ ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಎಂಟು ತನಕ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಧ್ವನಿಕ ಅವರು ಎಲ್ಲಿದ್ರು ಬರಬೇಕು ಮುಂದಕ್ಕೆ. ಈಗ ಲಕ್ಷಣ ಬಂತಪ್ಪ. ಕುತ್ರಮಠ ಪಾದಕ್ಕೊಂದಲವು ಕೇಳ್ರಪ್ಪ, ಶೇಷನ ಗುಡಿ ಪಾದಕ್ಕೊಂದಲವು ಕೇಳ್ರಪ್ಪ. ಏ ಮಾತ್ಮಲಯ, ಏ ಮಾದಪ್ಪ, ಏ ಮೈಕಾರ. ಮುಂದೆ ನಿಂತ್ಕೋಬೇಕು. ಮಾಡ್ಲಿ ಅಂದ್ರೆ ನೀವು ಬಂದು ನಿಂತ್ಕೊಳ್ಳ ಬಿಡಪ್ಪ. ಇವ್ರ ಫೈನ್ ಕಟ್ಟಿ. ಎಲ್ಲಿ ಅದಕ್ಕೆ ಆಯ್ತಾ ಒಂದು ಬನ್ನ ಹರೀಶ ಯಾರೇ ಮಾತಾಡಿದ್ರು.
ಕೊಡುವಮ್ಮೆ ಅವನ್ನ. ಅಯ್ಯೋ ನೋಡ್ತಾವ ಎತ್ಕೊಳ್ಳಿ. ನಮ್ ಗುಡ್ಡಪ್ಪರ್ ನೆಕ್ಸ್ಟ್ ಅಲ್ಲಿ ಮುಡಿ ಕಟ್ಕೊ ಬಂದ್ರ ರೆಡಿ ರೆಡಿ. ಶರಣಾರ್ಥಿ 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 ಶಿವ ಶರಣಾರ್ಥಿ 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 ಜಾಗ ಬಿಡಿ ಜಾಗ ಬಿಡಿ ಆಧಾರ್ ಜಾಗ ಬಿಡ್ರಿ. ಏನ್ ಬೇಗ ಬಂದ್ರೆ ನಾವು ಫೋಟೋ ತಕ್ಕೊಳ್ಳೋಣ ಅಲ್ಲಿ ಮುಂದೆ ಆನೆ ಮುಂದೆ. ಸಾಲೂರ್ ಮಠಕ್ಕೆ ಹೋಗ್ತಾವೆ. ಸಾಲೂರ್ ಮಠಕ್ಕೆ ಹೋಗ್ತಾವೆ ಬೆಟ್ಟದಿಂದ. ಈಗ ಬೆಟ್ಟ ಖಾಲಿ ಮಾಡಿ ಸಾಲೂರ್ ಮಠಕ್ಕೆ ಹೋಗ್ತಾ ಇದೀವಿ ಇವಾಗೆಲ್ಲ. ಹಿಂದೆ ಮುಂದೆ ತೋರಿಸ್ತೀವಿ. ಚಪ್ಲೆ ಎಡಿಟ್ ಮಾಡ್ಬಿಡ್ತೀವಿ ಬಿಡಕ್ಕ. ಎಡಿಟಿಂಗ್ ಅಲ್ಲಿ ಮಾಡಿ. ಆಯ್ ಅಕ್ಕ ಇರಿ ಪೀಕೆ ಮಾಡ್ತಾನೆ ಮಾಡಿ. ಪೀಕೆ ಪೀಕೆ ಏನು ಮಾಡ್ತಾ ಇಲ್ಲ. ಗಂಗೆ ಪೂಜೆ ಮಾಡ್ಬಿಟ್ಟು ಗಂಗೆ ಪೂಜೆ ಮಾಡ್ಬಿಟ್ಟು ಕ್ಲೀನಾಗಿ ಮಾಡ್ಕೊಡೋದೇ. ಲೈನ್ ಬರ್ರಿ ಲೈನ್ ಬರ್ರಿ ಲೈನ್ ಸಬ್ಸ್ಕ್ರೈಬ್ ಮಾಡಿ 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 ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಸೊ ನಾನು ಸ್ವಲ್ಪ ಐಡಿಯಾ ಕೇಳಿಸ್ಕೊಂಡಿಲ್ಲ. ಧರ್ಮಪತ್ನ್ಯಾಃ
परमेश्वरी मावाहयामि ओम भुवहंगा परमेश्वरी मावाहयामि तन्नो रुद्र प्रचोदयात् देव ओम भोः पंच ब्रह्मदेवतमावाहयामि ओम भुवः पंच ब्रह्मदेवतमावाहयामि ओम स्वः पंच ब्रह्मदेवतमावाहयामि ओम भूर्भुवः पंच ब्रह्मदेवतमावाहयामि स्थापयामि पूजयामि पंच ब्रह्मदेवताभ्यो नमः शुद्धोदकस्नानं समर्पयामि त्र्यंबकं ಅಲ್ಲ ಅಪ್ಪ ನಾನು ಮಾಡ್ಬಿಟ್ಟು भद्रं पश्येमाक्षभिनेत्रा श्रीरंगे स्तवागुं स्तनोभिः विषेम देवैतं यदायुः यो वैता ಪಂಚ ಸೋದರ ಇರುವುದು ಯಾಕೆ ಟ್ರೈನಲ್ಲಿ ಶರಣಾರ್ಥಿ ಅಮೂಲ್ಗ ಶರಣಾರ್ಥಿ ಶರಣಾರ್ಥಿ ಪಾಪ ಸಣ್ಣ ಕಾಲು ಕೈ ತುಂಬ ಮಾಡಬೇಕು ಹೋಗಿ ಬನ್ನಿ ಅಂತ ಕರೀತಾರೆ ಕಾಲ ನಮಸ್ಕಾರ ಆಗ್ತಾರೆ ಅಲ್ವಾ. ಏನ್ ಸ್ವರೂಪ? ಮಾದಪ್ಪನ ಸ್ವರೂಪ ಏನೇನು ಅಲ್ವಾ. ಇವತ್ತಿಂದ ನೀವು ಮಾದಪ್ಪನ ಮರಿ. ನಿನ್ನೆಯಿಂದ ನೀವೇನಾಗಿದ್ರಿ? ನಿಮ್ಮ ತಂದೆ ತಾಯಿ ಮಗನಾಗಿದ್ರಿ. ನಿನ್ನೆಯಿಂದ ಮಗನಾಗಿದ್ರಿ, ಇವತ್ತಿಂದ ಏನಾಗಿದ್ದೀರಾ? ಮಾದಪ್ಪನ ಮರಿ ಆಗಿದ್ದೀರಾ. ಇವತ್ತಿಂದ ಸಾಲೋ ಮಟ್ಟಕ್ಕೆ ಮರಿಯಾಗಿರ್ತೀರ. ಸರಿನಾ? ಅರ್ಥ ಆಯ್ತಾ? ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಪ್ರೀತಿ ವಾತ್ಸಲ್ಯ ಪ್ರೇಮವನ್ನು ಕೊಟ್ಟು ಕಾಪಾಡಬೇಕು. ಅವ್ರು ಇರೋ ಗಂಟ ಚೆನ್ನಾಗಿ ಅವ್ರನ್ನ ಸಾಕ್ಬೇಕು, ಸಲಗಬೇಕು. ಸರಿನಾ? ಅವ್ರನ್ನ ಹೊಡೆಯೋದಾಗ್ಲಿ, ಕೆಟ್ಟ ಮಾತಾಡೋದಾಗ್ಲಿ, ಬೈಯೋದಾಗ್ಲಿ ಅವೆಲ್ಲ ಏನೋ ಮಾಡಂಗಿಲ್ಲ. ಯಾಕಂದ್ರೆ ನೀವು ಗುರುಗಳಾದವ್ರು 4 ಜನ ಬುದ್ಧಿ ಹೇಳ್ಬೇಕು ಹೊರತು ನೀವೇ ತಪ್ಪು ದಾರಿ ಹಿಡಿದ್ರೆ ಏನು ಬೆಳೆಯೋಣ ಅಲ್ವಾ. ಇವಾಗ ನೀವು ದಾರಿ ಹೋಯ್ತಾ ಇರ್ತೀರಿ ಅಂತ ಮಾತಾಡ್ತಾರೆ, ಗುಡ್ಡಪ್ಪ ಬಿಟ್ಕೊಂಡ್ರೆ ಕಾಲು ನಮಸ್ಕಾರ ಮಾಡಿಸ್ತಾರೆ. ಈ ಕಡೆ ಕಾಲು ನಮಸ್ಕಾರ ಮಾಡ್ಕೊಂಡು ಬಾಯಲ್ಲಿ ಕೆಟ್ಟ ಮಾತಾಡ್ಕೊಂಡು ಇರ್ಬಲ್ಲ ಅಲ್ವಾ. ಇವತ್ತಿಂದ ನಿನ್ನೆಯಿಂದ ನೀವು ಏನು ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ. ಒಂದು ಗುರುಕಾಣಿಕೆನ ಕಟ್ತೀರಾ? ಮತ್ತೆ ತಂದೆ ತಾಯಿಗೆ ನಮಸ್ಕಾರ ಆಗ್ಬೇಕು ಡೈಲಿ. ದೊಡ್ಡವ್ರು ಯಾರು ಇರ್ತಾರ, ಅಜ್ಜಿನೋ, ದೊಡ್ಡಪ್ಪ ಚಿಕ್ಕಪ್ಪನೋ, ಇಲ್ಲಾಂದ್ರೆ ಅಪ್ಪ ಅಮ್ಮನೋ ಯಾರು ಇರ್ತಾರ ಅವ್ರಿಗೆ ಕಾಲು ನಮಸ್ಕಾರ ಮಾಡಿ ನಿಮ್ಮ ಕಾರ್ಯವನ್ನ ನೀವು ಕ್ಲಾಸ್ಗೆ ಹೋಗೋದು ಮತ್ತೆ ಕೆಲಸ ಮಾಡೋದನ್ನ ಮಾಡುತ್ತದೆ. ಸೋಮವಾರ, ಶುಕ್ರವಾರ, ಅಮಾವಾಸ್ಯೆ, ಹಬ್ಬ ಹರಿದಿನದಲ್ಲಿ ಭಿಕ್ಷೆ ಮಾಡಬೇಕು. ಸರಿನಾ? ಮಾದಪ್ಪನ ಕೋರಣ್ಯ ಭಿಕ್ಷೆ ನೀಡುತ್ತಾಯಿ ಅಂತ ಕಂಸಾಳೆ ಬರೆದು ಬಾಯಿ ತುಂಬ ಹೇಳಿ ಜೋಳಿಗೆನ ಒಡ್ಡು ಅವ್ರು ಹಾಕೊಂಡ ಎಲ್ಲಾ ವಸ್ತುವನ್ನ ಹಾಕ್ಸ್ಕೋಬೇಕು. ಅಂತ ಆಯ್ತಾ? 10 ರೂಪಾಯಿ ಹಾಕಮ್ಮ, 2 ರೂಪಾಯಿ ಹಾಕಮ್ಮ ಅಂತ ಕೇಳಂಗಿಲ್ಲ. ಸೊ ಗಾಯ್ಸ್, ಎಲ್ಲ ಪೂಜೆ ಮುಗೀತು. ನೆಕ್ಸ್ಟ್ ವ್ಲಾಗ್ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು. ಹೆವಿ ಬಿಸಿಲಿದೆ, ನಿದ್ದೆ ಬೇರೆ ಇಲ್ಲ. ಚೆನ್ನಾಗಿ ನಿದ್ದೆ ಹೊಡೆದು ಇವಾಗ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಂಗಳೂರಿಗೆ ಹೊರಟಿದ್ದೀವಿ ಆಲ್ರೆಡಿ. ಇನ್ನೇನು ರಾಮನಗರದ ಹತ್ರ ಇದ್ವಿ. गे मादप्ಪ गे मायकर गे ಮಾತ್ಮಲೆ
ಎಣ್ಣೆ ಕೊಟ್ಟು ಹತ್ರ ದೀಪಕ್ಕೆ ಹಚ್ಚಿರೋದು. ಬಂದೆ ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಮಾಡ್ರಿ ಹಿಡ್ಕೊ ಹಂಗೆ ಹಿಡ್ಕೊ ನಾನು ಬಾಯ್ ಮಾಡ್ತೀನಿ ಬಾಯ್ 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 ಮಾಡಲಿ ಬಾಯ್